ಜೈ ಹಿಂದ್. ಆಲ್ ಡಿಫೆನ್ಸ್ ಎಸ್ಪಿರೆಂಟ್ಸ್ಗೆ ಗಡಿ ಭದ್ರತಾ ಪಡೆಯಲ್ಲಿ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ಟ್ರೇಡ್ಸ್ಮನ್ ಹುದ್ದೆಗಳನ್ನ 3588 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದಾರೆ. ಈ ಹುದ್ದೆಗಳಿಗೆ ಆಲ್ಮೋಸ್ಟ್ ಅಲ್ಲ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸಿದಿರಿ ಅಂತ ಅನ್ಕೊಳ್ತಾ ಇದ್ದೀನಿ. ಇನ್ನು ಯಾರಾದರೂ ಅರ್ಜಿಗಳನ್ನ ಹಾಕಿರ್ಲಿಲ್ಲಪ್ಪ ಅಂತಂದ್ರೆ ಬಹಳಷ್ಟು ಟೈಮಿಂಗ್ ಕೂಡ ಇಲ್ಲ. ಆಲ್ರೆಡಿ ನಾನು ಇದಕ್ಕೆ 3-4 ಡೇ ವಿಡಿಯೋಗಳನ್ನು ಮಾಡಿದ್ದೀನಿ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಇನ್ನಷ್ಟು ನಮ್ಮ ಕರ್ನಾಟಕದ ಜನತೆ ಇದಕ್ಕೆ ಜಾಸ್ತಿ ಇಂಪ್ರೆಷನ್ ಆಗಲಿ, ಇದು ನಮ್ಮ ಕರ್ನಾಟಕದಲ್ಲಿ ಕಾಂಪಿಟೇಷನ್ ಕಡಿಮೆ ಇದೆ, ಅದರ ಜೊತೆಗೆ ಇಂಪಾರ್ಟೆಂಟ್ ಆಗಿ ಗುಡ್ ನ್ಯೂಸ್ ಏನಂತಂದ್ರೆ ಆಲ್ ಓವರ್ ಕಟ್ಟಪ್ ಇರೋದಿಲ್ಲ, ಸ್ಟೇಟ್ ವೈಸ್ ಕಟ್ಟಪ್ ಇರ್ತದೆ. ಕರ್ನಾಟಕಕ್ಕಂತ ಎಷ್ಟು ಜನಗಳು ಎಕ್ಸಾಮ್ ಬರ್ದಿರ್ತಾರಲ್ಲ, ಆ ಕಟ್ಟಪ್ ಏನಿಲ್ಲತ್ತಲ್ಲ, ಅದು ಕರ್ನಾಟಕದವರಿಗೆ ಮಾತ್ರ ಮೀಸಲಾತಿ ಇರ್ತದ. ಇನ್ನೊಂದು ಸರ್, ಸ್ಟೇಟ್ ವೈಸ್ ವೇಕೆನ್ಸಿ ಕೊಟ್ಟಿದ್ದಾರೆ. ಯಾವುದು? ಸ್ಟೇಟ್ ವೈಸ್ ವೇಕೆನ್ಸಿ ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕಕ್ಕೆ ಎಷ್ಟು ವೇಕೆನ್ಸಿ ಇದಾವಲ್ಲ, ಕರ್ನಾಟಕದವರು ಮಾತ್ರ ಕಾಂಪಿಟೇಷನ್ ಅನ್ನ ಮಾಡ್ಬೋದು. ಅದು ಇದ ಪೋಸ್ಟ್ಗೆ ಇಷ್ಟು ವೇಕೆನ್ಸಿಗಳನ್ನ ಕಾಲ್ಫಾರ್ಮ್ ಮಾಡಿದ್ರೆ ಆ ಪೋಸ್ಟ್ ನಲ್ಲಿ ಮಾತ್ರ ಇವತ್ತು 30 ನಿತ್ರು ಕೂಡ ಆ ಪೋಸ್ಟ್ಗೆ 30 ನೀವು ತಗೊಂಡಿದ್ರಿ ಅಂದ್ರೆ ನೀವು ಕೂಡ ಕ್ವಾಲಿಫೈ ಆಗ್ತೀರಾ. ಅದೊಂದು ಬೆಸ್ಟ್ ನಮ್ಮ ಪ್ಯಾರಾಮಿಲಿಟರಿ ಫೋರ್ಸಸ್ ನಲ್ಲೇ ಸ್ಟೇಟ್ ವೈಸ್ ಕಟಪ್ ಅನ್ನ ಕೊಡ್ತಿರ್ತಕ್ಕಂಥದ್ದು ಇದು. ಮತ್ತು ಅದರ ಜೊತೆಗೆ CRPF. ಇನ್ನು ಉಳಿದಿರ್ತಕ್ಕಂಥದ್ದು ಸ್ಟೇಟ್ ವೈಸ್ ಕಟಪ್ ಯಾವುದೂ ಕೂಡ ಇರೋದಿಲ್ಲ. ಇನ್ನು ಉಳಿದಿರ್ತಕ್ಕಂಥದ್ದು ಆಲ್ ಓವರ್ ಇಂಡಿಯಾ ಕಟಪ್ ಕೂಡ ಇರ್ತದ. ಓಕೆ, ಇವೆರಡು ಗುಡ್ ನ್ಯೂಸ್. ಅದರ ಜೊತೆಗೆ ಮೊದಲು ಕಾಲ್ಫಾರ್ಮ್ ಮಾಡಿರ್ತಕ್ಕಂಥ BSF ಟ್ರೇಡ್ಸ್ಮನ್ 2022ರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರಲಿಲ್ಲ. ಏನೋ ಎಕ್ಸಾಮಿಗೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರಲಿಲ್ಲ. ಈ ಸರಿ ಇರ್ತೋ ಬಿಡುತ್ತೋ ಅದ್ರ ಬಗ್ಗೆ ನಾನು ಕ್ಲಿಯರ್ ಆಗಿ ಮಾಹಿತಿಯನ್ನ ಕೊಡೋದಿಲ್ಲ. ಬಟ್ ಇರ್ತದ ಅಂತ ಹೇಳಿಕೆಶಂದ ನೀವು ಸ್ಟಡಿ ಮಾಡ್ಬೇಕಾಗತ್ತ. ಸರ್, ನಮಗೊಂದು ಡೌಟ್ ಸರ್, ನಾವು ಇನ್ನೂ ಕೂಡ ಅರ್ಜಿಗಳನ್ನ ಹಾಕಿಲ್ಲ. NSQF ಸರ್ಟಿಫಿಕೇಟ್ ಅಂದ್ರೆ ಏನು? NSQF ಸರ್ಟಿಫಿಕೇಟ್ ಇಲ್ಲ ಅಂತಂದ್ರೆ ನಾವು ಅರ್ಜಿಗಳನ್ನ ಸಲ್ಲಿಸಬಹುದಾ? ಇದು ನಮ್ಮ ಎಲ್ಲ ಡಿಫೆನ್ಸ್ ಲವರ್ಗಳಿಗೆ. ಅಗ್ನಿವೀರದಲ್ಲಿ ರಾಯಚೂರು ರ್ಯಾಲಿಯಲ್ಲಿ ಎಷ್ಟೋ ಜನ ಹೈಟ್ ಫೇಲ್ ಆಗಿದ್ದೀರಾ, ಓಕೆ, ಮೆಡಿಕಲ್ ಫೇಲ್ ಆಗಿದ್ದೀರಾ, ರನ್ನಿಂಗ್ ನಲ್ಲಿ ಫೇಲ್ ಆಗಿದ್ದೀರಾ, ಚೆಸ್ಟ್ ನಲ್ಲಿ ಫೇಲ್ ಆಗಿದ್ದೀರಾ. ಅಂತ ಫೇಲ್ಯೂರ್ ಸ್ಟೂಡೆಂಟ್ಗಳಿಗೆ ನಾನು ಸಪೋರ್ಟ್ ಮಾಡ್ತಾ ಇರ್ತೀನಿ. ಅದು ಇಲ್ಲ ಅಂದ್ರೆ ಏನಾಯ್ತು, ಇದು ಕೂಡ ವರ್ದಿನೇ ಅಲ್ಲ, ಪರ್ಮನೆಂಟ್ ಆಗಿರ್ತಕ್ಕಂಥ ಹುದ್ದೆ. ಈ ಹುದ್ದೆಗೆ ನೀನ್ ರೆಡಿ ಆಗ್ಬೇಕಂದ್ರೆ ನಾನು ಅದ್ರ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಆ ಇನ್ಫಾರ್ಮೇಶನ್ ಅನ್ನ ತೆಗೆದುಕೊಂಡು ನಮ್ದೇ ಆಗಿರ್ತಕ್ಕಂಥ HJ ಡಿಫೆನ್ಸ್ ಅಕಾಡೆಮಿಯಲ್ಲಿ ಸಪರೇಟ್ ಆಗಿರ್ತಕ್ಕಂಥ BSF ಗೆ ಮೀಸಲಾತಿ ಆಗಿರ್ತಕ್ಕಂಥ ಹೊಸ ಬ್ಯಾಚ್ ಕೂಡ ಪ್ರಾರಂಭವನ್ನ ಮಾಡಿದ್ವಿ. BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನಲ್ಲಿ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಿದಿರಲ್ಲ ಅದಕ್ಕೂ ಮತ್ತು SSC ದವರಿಗೆ ಅದ್ರದ್ದೇ ಆಗಿರ್ತಕ್ಕಂಥ ಸಿಲೆಬಸ್ ಅನ್ನ ನಾವು ಬೆಸ್ಟ್ ಟೀಚರ್ಸ್ ಗಳಿಂದ, ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಗಳಿಂದ ಟೀಚಿಂಗ್ ಕೂಡ ಮಾಡಿಸ್ತಾ ಇದೀವಿ. ಈ ಸರಿ ನೀವು ವರದಿ ಹಾಕ್ಬೇಕು ಅನ್ಕೊಂಡಿದ್ರೆ ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆಗೆ ಬಂದು ಈಗಾಗಲೇ ಅಡ್ಮಿಷನ್ ಗಳನ್ನ ತಗೊಂಡು ಪ್ರತಿಯೊಂದು ಟ್ರೇಡ್ ಬಗ್ಗೆನೂ ಕೂಡ ನಾವು ನಾಲೆಜ್ ಅನ್ನ ಕೊಡ್ತಾ ಇದ್ದೀವಿ. ಓಕೆ, ಬಂದು ಆದಷ್ಟು ಬೇಗನೆ ಫಿಸಿಕಲ್ ಜೊತೆಗೆ ಎಕ್ಸಾಮ್ ಮತ್ತು ಫಿಸಿಕಲ್ ಎರಡೂ ಕೂಡ ತರಬೇತಿಯನ್ನ ಕೊಡ್ತಾ ಇದ್ದೀವಿ. ಓಕೆ, ಇಲ್ಲಿ ಬಂದ್ಬಿಟ್ಟು ಸರ್, NSQF ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಯಾವೆಲ್ಲ ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು? ಓಕೆ, ಅದು ಕೂಡ ನಿಮ್ಗೆ ಡೌಟ್ ಅನ್ನ ಕ್ಲಿಯರ್ ಮಾಡ್ತೀನಿ. ಯಾವೆಲ್ಲ ಹುದ್ದೆಗಳಿಗೆ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು ಅಂತ ಕ್ಲಿಯರಿಟಿ ಕೂಡ ಕೊಡ್ತೀನಿ, ಕರೆಕ್ಟ್ ಆಗಿ ತಿಳಿದುಕೊಳ್ಳಿ. ಸರ್, ಇದರಲ್ಲಿ ಬಂದ್ಬಿಟ್ಟು ಆನ್ಲೈನ್ ಮುಖಾಂತರ ಅರ್ಜಿ ಸ್ಟಾರ್ಟಿಂಗ್ ದಿನಾಂಕ ಕೂಡ ಹೇಳ್ತೀನಿ. ಸರ್, ಫೀಸ್ ನೋಡ್ಕೊಳ್ಳಿ, 100 ರೂಪೀಸ್ ಫೀಸ್ ಇರ್ತಾ. ಇವತ್ತು ಹೋಗಿ ಅರ್ಜಿಯನ್ನ ಸಲ್ಲಿಸ್ಕೊಳ್ರಿ. ಅಕಸ್ಮಾತ್ ನಿನ್ನ ಸ್ನೇಹಿತ, ನಿನ್ನ ಗೆಳತಿ ಏನಾದ್ರೂ BSF ನಲ್ಲಿ ಸೆಲೆಕ್ಷನ್ ಆದ್ಲು ಅಂತಂದ್ರೆ ಆಮೇಲೆ ಮರಗಬಾರ್ದು. ಮರಗಬೇಡ್ರಿ. ಸಿಕ್ಕ ಅವಕಾಶಗಳನ್ನ ಯಾವತ್ತೂ ಮಿಸ್ ಮಾಡ್ಕೊಳ್ಬೇಡ್ರಿ ಅಂತ ನಾನು ಹೇಳ್ತಾ ಇರ್ತೀನಿ. ಓಕೆ, ಇಲ್ಲಿ ನೋಡ್ಕೊಳ್ರಿ, 100 ರೂಪೀಸ್ ಫೀಸ್ ಇರ್ತದೆ ಜನರಲ್, OBC ಮತ್ತು EWS ದವರಿಗೆ. SC ST ದವರಿಗೆ ಮತ್ತು ಮಹಿಳೆಯರಿಗೆ ಯಾವುದೇ ತರನಾದಂತ ಅಪ್ಲಿಕೇಶನ್ ಫೀಸ್ ಕೂಡ ಇರೋದಿಲ್ಲ. ಜಸ್ಟ್ ನೀವು ಅಪ್ಲೈ ಮಾಡ್ತಿರೋದ್ರಲ್ಲ ಆ ಸೈಬರ್ ಸೆಂಟರ್ದವರಿಗೆ ಮಾತ್ರ ಫೀಸ್ ಅನ್ನ ಕಟ್ಟಬೇಕಾಗುತ್ತೆ. ಇದು ಆನ್ಲೈನ್ ಮುಖಾಂತರ. ಸರ್, ಅರ್ಜಿ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯಿತು? 26/7/2025. 26ನೇ ತಾರೀಕಿಗೆ ಅರ್ಜಿ ಸ್ಟಾರ್ಟ್ ಆಗಿದೆ, ಹೋದ ತಿಂಗಳ. ಈ ತಿಂಗಳ ಸರ್ ಬಹಳ ದಿನ ಉಳಿಲಿಲ್ಲ. 24ನೇ ತಾರೀಕಿಗೆ ಅಪ್ಲಿಕೇಶನ್ ಡೇಟ್ ಕೂಡ ಕ್ಲೋಸ್ ಆಗುತ್ತೆ. ಮಧ್ಯಾಹ್ನ 12 ಗಂಟೆಗೆ ನಿಮ್ದು ನೈಟ್ 12 ಗಂಟೆಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ದಿನಾಂಕ ಕೂಡ ಕ್ಲೋಸ್ ಆಗುತ್ತೆ ಇದೇ ತಿಂಗಳ 24ನೇ ತಾರೀಕಿಗೆ. ಓಕೆ ಸರ್, ಏಜ್ ಎಷ್ಟಿರಬಹುದು ಇದಕ್ಕೆ?
18 ಜಾಸ್ತಿ ಏಜನ್ನು ಕೊಟ್ಟಿದ್ದಾರೆ. ಸರ್ ನಿಮ್ದು ಅಗ್ನಿವೀರ್ ಬಂದಿಲ್ಲ, SSC GD ಬಂದಿಲ್ಲ. ಸೊ ಇಲ್ಲಿ ನೋಡ್ಕೊಳ್ರಿ, 18 ಏಜ್ ಅಂತ ಹಿಡಿದು 25 ಏಜ್ ಮಟನೂ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಜನರಲ್ ಕ್ಯಾಟಗರಿ ಅವರಿಗೆ ನೋಡ್ಕೊಳ್ರಿ 23 ಮಾತ್ರ SSC ಅಲ್ಲಿ ಕೊಟ್ಟಿರ್ತಾರ, ಇಲ್ಲಿ 25 ಏಜ್ ಅನ್ನ ಕೊಟ್ಟಿದಾರ, ಅಪ್ಲಿಕೇಶನ್ ಅನ್ನು ಹಾಕೊಳ್ಬಹುದು. OBC ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಯಾರಾದ್ರೂ ಇದ್ರೆ 3 ವರ್ಷ ಏಜ್ ರಿಲ್ಯಾಕ್ಷನ್ ಇರುತ್ತೆ, 18ರಿಂದ 28 ಮಟ್ಟ ಹಾಕೊಳ್ಬಹುದು. SC ಮತ್ತು ST ಕ್ಯಾಟಗರಿ ಯಾರಾದ್ರೂ ಇದ್ರೆ 30 ಏಜ್ ಮಟನೂ ಕೂಡ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಸರ್ ಬಾಯ್ಸ್ಗೆ ಎಷ್ಟು ಹುದ್ದೆಗಳಿದಾವು? 3406 ಹುದ್ದೆಗಳು ಪುರುಷರಿಗಿದಾವು. ಮಹಿಳೆಯರಿಗೆ 182 ಹುದ್ದೆಗಳಿದಾವು. ಕಾಂಪಿಟೇಷನ್ ಕಡಿಮೆ ಇರ್ತದ, ಅರ್ಜಿ ಸಲ್ಲಿಸಿ ಆಮೇಲೆ ಹೇಳುವಂತ್ರಿ ನನಗೆ. ಸರ್ ನೀವು ಹೇಳಿರ್ತಕ್ಕಂಥ ಅರ್ಜಿಯನ್ನ ಸಲ್ಲಿಸ್ಬಿಟ್ಟು ನಾನು ಎಕ್ಸಾಮು ಮತ್ತು ಫಿಸಿಕಲ್ ಪಾಸ್ ಆಗಿದ್ದೀನಿ ಸರ್, ನನ್ನ ಫೈನಲ್ ಆರ್ಡರ್ ಕಾಪಿ ಮಾತ್ರ ಬಾಕಿ ಇದೆ ಅಂತ ಹೇಳಿ ನೀವೇ ಕೂಡ ಹೇಳ್ತೀರಾ. ಸೊ ಎಷ್ಟೋ 2022ರಲ್ಲಿ ಕೂಡ ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದಾಗ ಅವಾಗೂ ಕೂಡ ನಮ್ಮ ಸ್ಟೂಡೆಂಟ್ಗಳು ಪಾಸ್ ಆಗಿ ಹೋಗಿ ಜಾಯಿನ್ ಕೂಡ ಆಗಿ ಇನ್ನೂ ಕೂಡ ಕಾಲ್ಗಳನ್ನು ಮಾಡ್ತಾ ಇದ್ದಾರೆ. ಸರ್ ನೀವು ಕೊಟ್ಟಿರ್ತಕ್ಕಂಥ ಮಾಹಿತಿ ಮೇಲೆ ನನ್ನ ರಿಸಲ್ಟನ್ನು ಚೆಕ್ ಮಾಡಿಕೊಂಡು ಈಗ ಆಲ್ರೆಡಿ ನಾನು ಜಾಬ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಓಕೆ. ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಯಾವುದಕ್ಕಿಲ್ಲ, ಸೊ ಅದನ್ನು ಕೂಡ ನಾನು ನಿಮ್ಗೆ ಕ್ಲಿಯರಿಟಿಯಾಗಿ ಕೊಡ್ತೀನಿ, ಕರೆಕ್ಟಾಗಿ ತಿಳ್ಕೊಳ್ಳಿ. ಯಾಕಂದರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ನೋಡ್ಕೊಳ್ರಿ, ಯಾವ ಹುದ್ದೆಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇಲ್ಲ ಅದನ್ನು ಕ್ಲಿಯರ್ ಆಗಿ ಹೇಳ್ತೀನಿ. ಇವತ್ತೇ ಹೋಗಿ ಅದಕ್ಕೆ ಅರ್ಜಿಗಳನ್ನ ಸಲ್ಲಿಸ್ಬಿಡ್ರಿ. ಸೊ ಸುಮ್ಮನೆ ತೊಂದರೆಗಳನ್ನ ಮಾಡ್ಕೊಳಕ್ ಹೋಗ್ಬೇಡ್ರಿ. ಸರ್ ಇದಕ್ಕಿಲ್ಲ, ಹೈಟ್ ಒಂದು ನೋಡ್ಕೊಡ್ರಿ. 165 ಸೆಂಟಿಮೀಟರ್ ಇಂಡಿಯನ್ ಆರ್ಮಿ ಹೈಟ್ ಬರಲಿಲ್ಲ ಅಂತಂದ್ರೆ, ಸೊ ಇಲ್ಲಿನಿಂದ 165 ಸೆಂಟಿಮೀಟರ್ ಹೈಟ್ ಇತ್ತಪ್ಪ ಅಂದ್ರೆ ಸಾಕು, ಸೊ ನೀನು 100% ಸೆಲೆಕ್ಷನ್ ಆಗ್ತೀಯ. ಮಹಿಳೆಯರಿಗೆ ಬಂದ್ಬಿಟ್ಟು 155 ಸೆಂಟಿಮೀಟರ್ ಹೈಟ್ ಇದ್ರೆ ಸಾಕು. ಎಷ್ಟು? 155 ಸೆಂಟಿಮೀಟರ್ ಮಹಿಳೆಯರಿಗೆ ಹೈಟ್ ಇದ್ರೆ ಸಾಕು. ಪುರುಷರಿಗೆ 5 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ 24 ನಿಮಿಷದಲ್ಲಿ. ಸೊ ಅದನ್ನು ಕೂಡ ನಾವು ಟ್ರೈನಿಂಗ್ ಅನ್ನ ಕೊಡ್ತಾ ಇದೀವಿ. 100% 5 ಕಿಲೋಮೀಟರ್ ಹೊಡಿಲೇಬೇಕು 20 ನಿಮಿಷದ ಒಳಗಡೆ, ಆ ಥರ ಫಿಸಿಕಲ್ ಟ್ರೈನಿಂಗ್ ಅನ್ನ ಕೊಡ್ತಾ ಇದೀವಿ. ಮಹಿಳೆಯರಿಗೆ 16 ಮೀಟರ್ ರನ್ನಿಂಗ್ ಇರುತ್ತೆ, 8.5 ನಿಮಿಷ ಟೈಮಿಂಗ್ ಕೂಡ ಇರ್ತದೆ. ಪ್ರತಿಯೊಬ್ಬರು ಕೂಡ ಪಾಸ್ ಆಗ್ತಾರೆ. ಸರ್ ಇದ್ರ ಎಕ್ಸಾಮ್ ಸಿಲೆಬಸ್ ಏನು? ಎಕ್ಸಾಮ್ ಸಿಲೆಬಸ್ ನೋಡ್ಕೊಂಡ್ರೆ ಮಾತ್ರ ಎಕ್ಸಾಮ್ ಪಾಸ್ ಆಗೋದಿಲ್ಲ. ಆ ಎಕ್ಸಾಮ್ ಸಿಲೆಬಸ್ಗೆ ತಕ್ಕಂತೆನೆ ಕ್ಲಾಸಸ್ಗಳನ್ನ ತಗೊಳ್ಬೇಕು, ಸ್ಟಡಿ ಮಾಡಬೇಕು, ಅಂದ್ರೆ ಮಾತ್ರ ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ಓಕೆ, 100 ಕ್ವಶನ್ಸ್ಗಳಿರ್ತಾವೆ, 100 ಮಾರ್ಕ್ಸ್ ಇರ್ತದೆ, 2 ತಾಸು ಎಕ್ಸಾಮಿಗೆ ಟೈಮಿಂಗ್ ಕೂಡ ಇರ್ತದೆ. ಸೊ ನೆಕ್ಸ್ಟ್ ಅದೇ ತನಾಗಿ ಸರ್ ಎಕ್ಸ್ಪೀರಿಯನ್ಸ್ ಒಂದು ಹೇಳಿಬಿಡಿ, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ NSQF ಯಾವುದಕ್ಕೆ ಬೇಕು ಯಾವುದಕ್ಕೆ ಇಲ್ಲ ಅಂತ ಹೇಳಿ ಅದನ್ನು ಕೂಡ ನಾನು ನಿಮಗೆ ತಿಳಿಸಿ ಕೊಡ್ತೀನಿ, ನೋಡ್ಕೊಡ್ರಿ ಒಂದ್ಸರಿ. ನೀವೇನಾದರೂ ಕಾಬ್ಲರು, ನೆಕ್ಸ್ಟು ಅದರ ತರಗಿ ರೆಸ್ಪೆಕ್ಟಿವ್ ಟ್ರೇಡ್ ಕಂಡಕ್ಟೆಡ್, ವಾಸರ್ಮನ್ನು, ಬಾರ್ಬರು, ಸ್ವೀಪರು, ಟೇಲರು, ಗೊತ್ತಾಯ್ತಾ? ಕಾಬ್ಲರ್ ಅಂದರೆ ಸೊ ಶೂಸನ್ನು ಕ್ಲೀನ್ ಮಾಡೋದು, ಪಾಲಿಷ್ ಮಾಡೋದು, ಈ ಥರ ಡ್ಯೂಟಿ. ಟೇಲರ್ ಅಂದರೆ ಬಟ್ಟೆಗಳನ್ನು ಹೊಲಿಯೋದು, ಸ್ಟಿಚ್ ಮಾಡೋದು. ವಾಸರ್ಮನ್ ಅಂದರೆ ಕ್ಲೀನಿಂಗ್ ಮಾಡೋದು. ಬಾರ್ಬರ್ ಅಂದರೆ ಏರ್ ಕಟಿಂಗ್ ಮಾಡೋದು. ಸ್ವೀಪರ್ ಅಂದರೂ ಕೂಡ ಕ್ಲೀನಿಂಗ್ ಮಾಡೋದು. ಕೋಜಿ ಅಂದರೂ ಕೂಡ ನಾರ್ಮಲಿ ನಿಮ್ಗೆ ಫುಡ್ ಪ್ರಿಂಟ್ಸ್ ಟ್ರ್ಯಾಕರ್ಸ್, ಸೊ ಏನೋ ಒಂದು ವರ್ಕನ್ನು ಕೊಟ್ಟಿರ್ತಾರೆ. ಸೊ ಇವು 6 ಟ್ರೇಡ್ಗಳೇನಿದಾವಲ್ಲ, ಸೊ ಇವು 6 ಟ್ರೇಡ್ಗಳಿಗೆ 10ನೇ ತರಗತಿ ಮುಗಿದಿರಬೇಕು, ಏನೋ ಜಸ್ಟ್ 10th ಪಾಸ್ ಆಗಿರಬೇಕು. ಅದರ ಜೊತೆಗೆ ಆ ಟ್ರೇಡ್ ಬಗ್ಗೆ ನಿಮ್ಗೆ ನಾಲೆಜ್ ಇರಬೇಕು, ಏನು ಆ ಟ್ರೇಡ್ ಬಗ್ಗೆ ನಾಲೆಜ್ ಇರಬೇಕು. ಅದ್ರ ಬಗ್ಗೆ ನಿಮ್ಗೆ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಸೊ ಆ ಮಟೀರಿಯಲ್ ನೇಮ್ಗಳನ್ನು ಕೇಳ್ತಾರೆ, ಅದನ್ನು ಕೂಡ ನಾವು ಟ್ರೈನಪ್ಪನ್ನು ಕೊಡ್ತೀವಿ. ಟ್ರೇಡ್ ಟೆಸ್ಟ್ ಬಗ್ಗೆನೂ ಕೂಡ ನಾವು ಟ್ರೈನಪ್ಪನ್ನು ಕೊಡ್ತೀವಿ, ಅದ್ರ ಬಗ್ಗೆ ಏನು ಡೌಟ್ ಇಲ್ಲ. ಕಾಬ್ಲರ್ ಅಂದರೆ ಶೂಸ್ ಪಾಲಿಷ್ ಮಾಡೋದು, ಅದೇ ಥರನಾಗಿ ಈಗ ವಾಷರ್ಮೆನ್ ಅಂತಂದರೆ ನಿಮ್ಮ ಕ್ಲಾತ್ ಬಗ್ಗೆ, ಕೋಜಿ ಬಗ್ಗೆ ಹಾಕಿ ಸೊ ಆ ಕಾಟನ್ನ ಅವ್ನು ವಾಷಿಂಗ್ ಮಾಡೋದು. ಸೊ ಅದೇ ಥರನಾಗಿ ಬಾರ್ಬರ್ ಅಂದರೆ ಹೇಳಿದೆ ನಿಮಗೆ ಹ್ಯಾಂಡ್ಲಿಂಗ್ ಟೂಲ್ಸ್ ಬಗ್ಗೆ, ಹೇರ್ ಕಟಿಂಗ್, ಸೇವಿಂಗ್, ಅದ್ರ ಬಗ್ಗೆ ಏನಾದರೂ ಕ್ವಶನ್ಸ್ಗಳನ್ನ ಕೇಳ್ತಾರೆ, ಅದ್ರ ಬಗ್ಗೆ ಹೇಳೋದು. ನೆಕ್ಸ್ಟ್ ಸ್ವೀಪರ್ ಅಂದರೆ ಕ್ಲೀನ್ ಮಾಡೋದು, ಬಾತ್ರೂಮು, ಈ ಥರ ಹಾಲು, ಇವೆಲ್ಲ ಕ್ಲೀನ್ ಮಾಡೋದಿರುತ್ತೆ. ಇದೆಲ್ಲನೂ ಕೂಡ ಟ್ರೈನಪ್ಪನ್ನು ನಾವು ಕೊಡ್ತೀವಿ. ಈ 6 ಹುದ್ದೆಗಳಿಗೆ NSQF ಸರ್ಟಿಫಿಕೇಟ್ ನಿನ್ನ ಹತ್ರ ಇಲ್ಲ ಅಂತಂದರೆ ಇವತ್ತೇ ಹೋಗು ಆನ್ಲೈನ್ ಸೆಂಟರ್ಗೆ ಹೋಗಿ ಅರ್ಜಿಗಳನ್ನ ಸಲ್ಲಿಸಿಬಿಟ್ಟು ನಮ್ಮ ಅಕಾಡೆಮಿಗೆ ಬಂದು ಅಡ್ಮಿಷನನ್ನು ಮಾಡ್ಕೋ. ಈ ಸರಿ ಪಕ್ಕ BSF ಆದರೂ ವರ್ದಿ ಹಾಕ್ತಿ, ಇಲ್ಲ ಅಂತಂದರೆ SSC GD ಆದರೂ ವರ್ದಿ ಹಾಕ್ತಿ. 100% ಹೇಳ್ತಾ ಇದ್ದೀನಿ, ರೆಡಿ ಆಗಬೇಕು. ನಾನು ಈ ಸರಿ ಈ ಹುದ್ದೆಗೆ ಸೇರಬೇಕು, ನಾನು ತಯಾರಿಯನ್ನು ಮಾಡಬೇಕು ಅಂತ ನಿನ್ನ ಹತ್ರ ಟಾರ್ಗೆಟ್ ಇಟ್ಕೊಂಡು ತಲೆಯಲ್ಲೇ ತಗೊಂಡು ಮಾತ್ರ ಆಗಬಹುದು. ಸುಮ್ಮನೆ ನಾನು ಅರ್ಜಿಯನ್ನು ಸಲ್ಲಿಸಿದ್ದೀನಿ ಸೊ ನಾನು ಆಗ್ಬೋದು ಅಂತ ಹೇಳಿ ಯಾವತ್ತೂ ಕೂಡ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಓಕೆ,
ಇಷ್ಟು ಡೀಟೇಲ್ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅದರ ಜೊತೆಗೆ ಎಕ್ಸಾಮ್ ನೋಡ್ಕೊಳ್ರಿ, ಇಂಗ್ಲೀಷ್ ಆ್ಯಂಡ್ ಹಿಂದಿಯಲ್ಲಿ ಮಾತ್ರ ಇರ್ತೈತಿ, ಕನ್ನಡದಲ್ಲಿ ಎಕ್ಸಾಮ್ ಕೂಡ ಇರೋದಿಲ್ಲ. SSGD ಮಾತ್ರ ಕನ್ನಡದಲ್ಲಿ ಇರ್ತೈತಿ. ಸೊ ನಾವು ಎರಡೂ ಲ್ಯಾಂಗ್ವೇಜ್ನಲ್ಲಿ ನಿಮ್ಗೆ ಕ್ಲಾಸಸ್ಗಳನ್ನು ತೊಗೊಳ್ತಾ ಇದ್ದೀವಿ. ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜ್ನಲ್ಲಿ ಕ್ಲಾಸಸ್ಗಳನ್ನು ತೊಗೊಳ್ತಾ ಇದ್ದೀವಿ. ಆದಷ್ಟು ಬೇಗನೆ ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟ್, ಸೊ ಈ ನಂಬರ್ಗೆ ಕಾಲ್ ಮಾಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಕೆಸಿಂದ ಇವಾಗಲೇ ಅಡ್ಮಿಷನ್ಗಳನ್ನು ಮಾಡಿಕೊಡ್ರಿ. ಅಡ್ಮಿಷನು ಇದೇ ತಿಂಗಳ 30ನೇ ತಾರೀಕಿಗೆ ಲಾಸ್ಟ್ ಆಗಿರ್ತಾವೆ. ಓಕೆ, ಇದೇ ತಿಂಗಳ 30ನೇ ತಾರೀಕಿಗೆ ಲಾಸ್ಟು. ಆದಷ್ಟು ಬೇಗನೆ ಬಂದು ಅಡ್ಮಿಷನ್ಗಳನ್ನು ಮಾಡಿಕೊಡ್ರಿ. ಬೆಸ್ಟ್ ಅಪಾರ್ಚುನಿಟಿ ಐತಿ, ಯಾವತ್ತೂ ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಸ್ನೇಹಿತ ಇದ್ದಂದ್ರೂ ಕೂಡ ಅವನು ಅರ್ಜಿ ಸಲ್ಲಿಸಲಿಲ್ಲ ಅಂತಂದರೆ ಅವನಿಗೆ ಕೂಡ ವಿಡಿಯೋನ ಶೇರ್ ಮಾಡಿಕೊಡ್ರಿ. ಅಕ್ಟೋಬರ್ದಲ್ಲಿ ಮತ್ತೆ SSGD ಏನಿಲ್ಲಂದ್ರೂ 40,000 ರಿಂದ 50,000 ವೇಕೆನ್ಸಿಗಳು ಕಾಲ್ಫರ್ಮ್ ಆಗ್ತಾ ಇದ್ದಾವೆ. ಸೊ ಅವಕ್ಕೂ ಕೂಡ ನೀವು ರೆಡಿ ಆಗ್ಬೋದು. ಓಕೆ, ಈ ಸರಿ SSC ಕುಂತಿಲ್ಲ ಅಂತಂದ್ರೂ ಮುಂದಿನ ಸರಿ ಆದರೂ ರೆಡಿ ಆಗ್ಬೋದು. ಆದಷ್ಟು ಬೇಗನೆ ಎಲ್ಲರಿಗೂ ಕೂಡ ವಿಡಿಯೋನ ಶೇರ್ ಮಾಡ್ಕೊಡ್ರಿ. ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬರಿಗೆ ಶೇರ್ ಮಾಡ್ಕೊಡ್ರಿ. ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಯಾರೆಲ್ಲ BSFಗೆ ಅರ್ಜಿಗಳನ್ನ ಸಲ್ಲಿಸಿದ್ರಲ್ಲ, ಸೊ ಯಾವ ಟ್ರೇಡ್ಗೆ ಅರ್ಜಿಗಳನ್ನ ಸಲ್ಲಿಸಿದ್ರಲ್ಲ, ಸೊ ಪ್ರತಿಯೊಂದು ಸ್ಟೂಡೆಂಟನ್ನು ಕಮೆಂಟ್ ಹಾಕಿ. ಸೊ ನಮ್ಮ ಕರ್ನಾಟಕದಲ್ಲಿ ಯಾವ ಟ್ರೇಡಿಗೆ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ನಾನು ಹೇಳುವಕ್ಕೂ ಮುಂಚೆ ನಿಮ್ಮ ಕಮೆಂಟ್ಗಳ ಮುಖಾಂತರ ಗೊತ್ತಾಗುತ್ತೆ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.